ಗ್ಯಾರಂಟಿ ನ್ಯೂಸ್ ಈ ಹಿಂದೆ ಬೆಂಗಳೂರಿನಲ್ಲಿ ಆಗಿರುವ ಲ್ಯಾಂಡ್ ಲೂಟಿ ಸ್ಟೋರಿಯನ್ನ ಬಟಾಬಯಲು ಮಾಡಿತ್ತು. ಅಸಲಿಗೆ ಈ ಕ್ಷಣಕ್ಕೂ ಪ್ರಶ್ನೆ ಇರೋದು ಆ ಲ್ಯಾಂಡ್ನ ಮಾಲೀಕರು ಯಾರು ಅಂತ. ಈ ನಕಲಿ ಮಾಲೀಕರ ಅಸಲಿಯತ್ತು ಕೂಡ ತನಿಖೆಯ ಸಂದರ್ಭದಲ್ಲಿ ಬಟಾಬಯಲಾಗಿದೆಯಂತೆ. ಹಾಗಾದ್ರೆ ಈ ಮಾಲೀಕರು ಅಂತ ಹೇಳ್ಕೊಂಡು ಬಂದ್ರಲ್ಲ, ಈ ಲ್ಯಾಂಡ್ ನಮ್ದೇ, ನಾವೇ ಮಾಲೀಕರು ಅಂತ, ಅವರ ಅಸಲಿಯತ್ತೇನು? ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ಸ್ಫೋಟಕ ವಿಚಾರಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಕಿಗೆ ಬರ್ತಾ ಇದೆ? ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂತಹ ಜನ ಬೆಂಗಳೂರಿನಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಭೂಮಿ ಖರೀದಿ ಮಾಡ್ತೀರಿ ಅಂದ್ರೆ 100 ಸಲ ಯೋಚನೆ ಮಾಡಬೇಕು, 100 ಸಲ ಕ್ರಾಸ್ ಚೆಕ್ ಮಾಡಬೇಕು. ಕಾರಣ ಯಾರ್ದೋ ಭೂಮಿ ಇನ್ಯಾರೋ ಮಾಲೀಕರಾಗಿರ್ತಾರೆ. ಹಾಗಾಗಿ ವೆರಿಫೈ ಮಾಡಿ ಭೂಮಿಯನ್ನ ಕೊಂಡುಕೊಳ್ಳಿ ಅನ್ನೋದು ಅಷ್ಟೇ ನಮ್ಮ ಆಶಯ. ಅದರ ಜೊತೆಗೆ ಈಗ ಅಸಲಿ ವಿಚಾರಕ್ಕೆ ಬರೋಣ. ಈ ಲ್ಯಾಂಡ್ ಲೂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಾನೇ ಮಾಲೀಕ ಅಂತ ಒಂದಲ್ಲ 4 ರಾಧಾ ಗ್ಯಾಂಗ್ ಅವರು ಸೃಷ್ಟಿ ಹಾಕಿದ್ದಾರೆ, ಮುಂದೆ ಬರ್ತಿದ್ದಾರೆ. ಹಾಗಾದ್ರೆ ನಕಲಿ ಮಾಲೀಕರ ಸೃಷ್ಟಿ ಅಸಲಿಯತ್ತೇನು ಗೊತ್ತಾ? ಆ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರಿನ ಬಂಡಾಪುರ ಲ್ಯಾಂಡ್ ಡೀಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಕಲಿ ಮಾಲೀಕರ ಸೃಷ್ಟಿಯ ಅಸಲಿಯತ್ತೇನು ಗೊತ್ತಾ? ತನಿಖೆ ವೇಳೆ ಬಯಲಾಗ್ತಾ ಇದೆ ಸ್ಫೋಟಕ ಸತ್ಯ. ನಾನೇ ಮಾಲೀಕ ಅಂತ ಹೇಳ್ಕೊಂಡು ಬಂದ್ರು ನಕಲಿ ಮಾಲೀಕರು. ಕೋಟಿ ವಂಚನೆ ಪ್ರಕರಣದ ಪ್ರಮುಖ ರೂವಾರಿಗಳು ಯಾರು? ನಕಲಿ ರಾಧಾರನ್ನ ಸೃಷ್ಟಿ ಮಾಡಿದ್ದ ಆ ಕಿಂಗ್ ಪಿನ್ ಯಾರು? ಇದು ಕೋಟಿ ಕಬಳಿಕೆಯ ಮಹಾ ವಂಚನೆಯ ಸ್ಟೋರಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಈ ಲ್ಯಾಂಡ್ ಮಾಫಿಯಾಗೆ ಸಂಬಂಧಪಟ್ಟಂತ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ನಾನೇ ಮಾಲೀಕ ಅಂತ ಹೇಳ್ಕೊಂಡು ಬಂದ್ರಲ್ಲ ನಕಲಿ ಮಾಲೀಕರು, ಅವರ ಬೆನ್ನು ಹತ್ತಿ ಹೊರಟಾಗ ಅಸಲಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅಸಲಿಗೆ ಈ ರಾಧಾ ಗ್ಯಾಂಗ್ ಅನ್ನ ಸೃಷ್ಟಿ ಮಾಡಿದ ಕಿಂಗ್ ಪಿನ್ ಯಾರು? ಯಾರಿದ್ರ ರೂವಾರಿ, ಯಾರಿದ್ರ ಹೊಣೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆದಂತಹ ಸಂದರ್ಭದಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮಾಹಿತಿಗಳು ಬೆಳಕಿಗೆ ಬರ್ತಾ ಇದೆ. ಇಡೀ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಆ ಇಬ್ಬರ ಹೆಸರು ಯಾರವರು? ಇಡೀ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ ಆ ಇಬ್ಬರ ಹೆಸರು. ಒಬ್ಬ ನಕಲಿ ರಾಧಾರನ್ನ ಕಿಂಗ್ ಪಿನ್ ಸೃಷ್ಟಿ ಮಾಡ್ತಾನೆ, ಮತ್ತೊಬ್ಬ ಲಂಚಕ್ಕೆ ಮಾರಾಟವಾಗಿರುವಂತಹ ಸರ್ಕಾರಿ ಅಧಿಕಾರಿ. ಆ ಇಬ್ಬರ ತಂತ್ರ ಕುತಂತ್ರ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವೇ ಒಂದು ಕ್ಷಣ ದಂಗಾಗ್ಬಿಡ್ತೀರಾ, ಶಾಕ್ ಆಗೋದು ಗ್ಯಾರಂಟಿ. ಆ ಇಬ್ಬರಿಂದಲೇ ನಡೆದಿತ್ತು ಕೋಟಿ ಕಬಳಿಕೆಯ ಪ್ಲಾನ್ ಅನ್ನುವಂತಹ ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇದೆ. 10 ಅಲ್ಲ 20 ಅಲ್ಲ, ಬರೋಬ್ಬರಿ 700 ಕೋಟಿ ಮೌಲ್ಯದ ಆಸ್ತಿಯನ್ನ ಕಬಳಿಕೆ ಮಾಡಲಾಗಿದೆ. ಹಾಗಾದ್ರೆ ಇದರ ಕಾರಣಕರ್ತರು ಯಾರು? ನಕಲಿ ಮಾಲೀಕರನ್ನ ಸೃಷ್ಟಿ ಮಾಡಿದಂತಹ ಆ ಇಬ್ಬರು ಕಿಂಗ್ ಪಿನ್ ಯಾರು? ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಹೋಗುತ್ತೆ. ಎಕ್ಸಾಕ್ಟ್ಲಿ ನಾನು ಹೇಳ್ದಂಗೆ ಇಬ್ಬರ ತಂತ್ರ ಕುತಂತ್ರ ಮಾಸ್ಟರ್ ಪ್ಲಾನ್ ಕೇಳಿದ್ರೆ ನೀವು ಒಂದು ಕ್ಷಣ ದಂಗಾಗ್ತೀರಿ.
ಆ ಲ್ಯಾಂಡ್ ಮೇಲೆ ಕಣ್ಣು ಹಾಕಿದ್ದ ಒಬ್ಬ ಕಿಂಗ್ ಪಿನ್. ಆತ ಯಾರು ಅನ್ನೋದನ್ನ ರಿವೀಲ್ ಮಾಡ್ತಿದ್ದ. ಕೋಟಿ ಕೋಟಿ ಬೆಲೆಯ ಆಸ್ತಿ ಕಬಳಿಸೋದಕ್ಕೆ ಪ್ಲಾನ್ ಮಾಡಿದ್ದೆ ಈ NG ಮ್ಯಾನ್ ಅಂತೆ. ನಾನೊಬ್ಬ ಖ್ಯಾತ ವಕೀಲ ಅಂತ ಹೇಳ್ಕೊಂಡು ಬಿಂಬಿಸ್ಕೊಂಡು ಆ ಕಿಂಗ್ ಪಿನ್ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿದ್ದ. ಆಸ್ತಿ ಮಾಲೀಕರು ಇಲ್ಲ ಅಂತ ನಕಲಿ ರಾಧಾನ ಮೊದಲು ಸೃಷ್ಟಿ ಮಾಡ್ತಾನೆ. ಮಧುಸೂದನ್, ನಾಗರಾಜ್ ರೆಡ್ಡಿ, ಲಿಂಗರಾಜು ಎಂಬುವರನ್ನ ಬಳಸ್ಕೊಂಡಿದ್ದಾನಂತೆ ಈತ. ಮುನೀಂದ್ರ, ವೀರಸಂದ್ರ, ರಾಧಾ ಅನ್ನೋರನ್ನ ಬಳಸ್ಕೊಂಡಿದ್ದ NG ಮ್ಯಾನ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಬಂಡಾಪುರದ ಆ ಲ್ಯಾಂಡ್ ಮೇಲೆ ಒಬ್ಬ ಕಿಂಗ್ ಪಿನ್ ಕಣ್ಣು ಹಾಕ್ತಾನೆ. ಆತನೇ NG ಮ್ಯಾನ್. ಆತನ ಪೂರ್ಣ ಹೆಸರನ್ನ ನಾವು ರಿವೀಲ್ ಮಾಡ್ತಾ ಇಲ್ಲ. NG ಮ್ಯಾನ್ ಅಂತ. NG ಮ್ಯಾನ್ ತಾನೊಬ್ಬ ವಕೀಲ ಅಂತ ಹೇಳ್ಕೊಂಡು ಬಿಂಬಿಸ್ಕೊಳ್ತಾನೆ. ಆಸ್ತಿ ಮಾಲೀಕರು ಇಲ್ಲ ಅನ್ನೋದು ಗೊತ್ತಾಗಿ ನಕಲಿ ರಾಧಾನ ಮೊದಲು ಸೃಷ್ಟಿ ಮಾಡಿದ್ದೆ ಈ NG ಮ್ಯಾನ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಮಧುಸೂದನ್, ನಾಗರಾಜ್ ರೆಡ್ಡಿ, ಲಿಂಗರಾಜು ಅನ್ನೋರನ್ನ ಈ ಕಿಲಾಡಿ ಬಳಸ್ಕೊಂಡಿದ್ದಾನಂತೆ. ಮುನೀಂದ್ರ, ವೀರಸಂದ್ರ, ರಾಧಾ ಅನ್ನೋರನ್ನ ಬಳಸ್ಕೊಂಡಿದ್ದಾನೆ NG ಮ್ಯಾನ್. ತಾನೊಬ್ಬ ಖ್ಯಾತ ವಕೀಲ ಅಂತ ಹೇಳೋ ಮೂಲಕ ಅದಕ್ಕೆ ಮಾಲೀಕರು ಇಲ್ಲ ಅನ್ನೋದು ಗೊತ್ತಿದೆ. ಬಟ್ ಇವರೇ ಮಾಲೀಕರು ಅನ್ನೋ ರೀತಿಯಲ್ಲಿ ಒಂದು ರಾಧಾ ಗ್ಯಾಂಗ್ ಅನ್ನ ಸೃಷ್ಟಿ ಮಾಡಿದ್ದೆ ಈ NG ಮ್ಯಾನ್ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರ್ತಾ ಹೋಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ. ಮಂಜುನಾಥ್, ಎಕ್ಸಾಕ್ಟ್ಲಿ ಈ ಲ್ಯಾಂಡ್ ಡೀಲ್ ಪ್ರಕರಣವನ್ನ ಬೆನ್ನು ಹತ್ತಿ ಹೊರಟಾಗ ತಮಗೆ ಸಿಕ್ಕಿರುವಂತಹ ಮಾಹಿತಿ ಏನು? ಎಕ್ಸಾಕ್ಟ್ಲಿ ಈ ನಕಲಿ ಮಾಲೀಕರ ಸೃಷ್ಟಿ ಹೆಂಗಾಯ್ತು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ಶ್ರುತಿ, ಇಲ್ಲಿ ಕಳೆದ ತಿಂಗಳು 22ನೇ ತಾರೀಕು ಬೆಂಗಳೂರಿನ KR ಸಮೀಪ ಇರ್ತಕ್ಕಂಥ ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ. ಅದು ದೂರು ದಾಖಲು ಮಾಡ್ತಕ್ಕಂಥದ್ದು ವೆಂಕಟಪ್ಪ ಅಂತಕ್ಕಂಥವ್ರು. ಅವರು ರಾಧಾ ಎಂಬಾಕೆಯ ಒರಿಜಿನಲ್ಲು GPA ಹೋಲ್ಡ್ರು. ಇವರು ರಾಧಾ ಎಂಬಾಕೆಯ ಪತಿ ತೀರೋಗಿರ್ತಾರೆ. ಅವರ ಸಂಬಂಧಿಕರು ಅಥವಾ ಸ್ನೇಹಿತರು ಅವರಿಗೆ GPAನ 1986ರ ಬಳಿಕ ಮಾಡಿಕೊಟ್ಟಿರ್ತಾರೆ ಅಂತಕ್ಕಂಥ ದಾಖಲೆಗಳು. ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಲತ್ತೋದಕ್ಕೆ ಕಾರಣ ಅವರ ಒಂದು ಜಾಗ 13 ಎಕರೆ ಏನು ಜಾಗ ಇದೆ, ಅದು ಬೆಂಗಳೂರಿನ ಅವಲಹಳ್ಳಿ ಪೊಲೀಸ್ ಠಾಣೆ ಪಕ್ಕದಲ್ಲೇ ಇರ್ತಕ್ಕಂಥ ಜಾಗ. ಇದು ಓಲ್ಡ್ ಮೆಡ್ರಾಸ್ ರೋಡ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಜಾಗ. ಆ ಜಾಗದ ಕಡೆ ಯಾರು ಆ ಕಡೆ ಹೋಗಿರಲ್ಲ, ಸುಮಾರು ವರ್ಷ ಆಗಿರುತ್ತೆ. ಆದರೆ ತಮಿಳ್ನಾಡಲ್ಲಿರ್ತಕ್ಕಂಥ ರಾಧಾ ಅವರು ಬೆಂಗಳೂರಿಗೆ ಬಂದಾಗ ನಮ್ಮ ಜಮೀನನ್ನು ನೋಡಬೇಕು ಅಂತ ಹೋಗ್ತಾರೆ. ಅಲ್ಲಿ ಒಂದು ಬೋರ್ಡನ್ನು ಹಾಕಿರ್ತಾರೆ. ಆ ಬೋರ್ಡನ್ನು ನೋಡಿದಾಗ ಅವ್ರಿಗೆ ಶಾಕ್ ಆಗುತ್ತೆ. ಆ ಜಾಗದ ಬೋರ್ಡಲ್ಲಿ ರಾಧಾ ಅಂತಿರುತ್ತೆ, ಲೇಟ್ ರಾಧಾ ಇಂಥವ್ರ ವೈಫ್ ಆಫ್ ಕಣ್ಣನ್ನು, ಜೊತೆಗೆ ಅವರ ಮಕ್ಕಳು, ದಿಸ್ ಪ್ರಾಪರ್ಟಿ ಬಿಲಾಂಗ್ಸ್ ಟು ನಮಗೆ ಅಂತಕ್ಕಂಥ ಒಂದು ಬೋರ್ಡನ್ನು ಹಾಕಿರ್ತಾರೆ. ಅದನ್ನು ನೋಡಿದಂಥ ಈ ರಾಧಾ ಅವರ GPA ಓಟದಂಥ ವೆಂಕಟಪ್ಪ ಅವರಿಗೆ ಶಾಕ್ ಆಗುತ್ತೆ. ಅದರವನ್ನು ಯಾರು ಈ ಬೋರ್ಡ್ ಹಾಕಿದ್ರೆ ಅಂತ ಕೆದಕ್ತಾ ಹೋದಾಗ ಅಲ್ಲಿ ನಕಲಿ ರಾಧಾರನ್ನ ಸೃಷ್ಟಿ ಮಾಡಿರ್ತಾರೆ, ಅವರ ಮಕ್ಕಳನ್ನು ಸೃಷ್ಟಿ ಮಾಡಿರ್ತಾರೆ. ಆ ಸೃಷ್ಟಿ ಮಾಡಿದಂಥ ವ್ಯಕ್ತಿ ಒಬ್ಬ ವಕೀಲ ಅಂತಕ್ಕಂಥವ್ರು. ಆತನ ಹೆಸರು ಕೋಡ್ ವರ್ಡಲ್ಲಿ ಹೇಳೋದಾದರೆ NG ಅಂತ. ಈತನೇ ಇಲ್ಲಿ ಏನು ಮೂಲ ರಾಧಾ ಇಲ್ಲ, ಜಮೀನು ಹಲವಾರು ವರ್ಷಗಳಿಂದ ಖಾಲಿ ಬಿದ್ದಿದೆ, ಅದಕ್ಕೆ ತಂದೆ ಇಲ್ಲ, ತಾಯಿ ಇಲ್ಲ, ಅದರ ಯಾರೂ ಇಲ್ಲ ಅನ್ನೋದು ಗೊತ್ತಾದಾಗ ಏನು ಅಲ್ಲಿ ಸ್ಕ್ವೇರ್ ಫೀಟು ಈಗಿನ ಲೆಕ್ಕಾಚಾರದಲ್ಲಿ ಈಗ ಇರ್ತಕ್ಕಂಥ ಅಮೌಂಟು 6,000 ರೂಪಾಯಿ ಹಣ ಬರುತ್ತೆ ಒಂದು ಅಡಿಗೆ. ಹಾಗಾಗಿ ಬಹುಕೋಟಿ ಬೆಲೆ ಬಾಳ್ತಕ್ಕಂಥ ಈ ಲ್ಯಾಂಡನ್ನು ಹೇಗಾದರೂ ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡಿ ಈ ನಕಲಿ ರಾಧಾನ ಸೃಷ್ಟಿ ಮಾಡ್ತಾರೆ, ಅವರ ಮಕ್ಕಳನ್ನು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಆತ ಬಳಸ್ತಕ್ಕಂಥ ಹೆಸರುಗಳು ಇಲ್ಲಿ ಮಧುಸೂದನ್, ನಾಗರಾಜ್ ರೆಡ್ಡಿ, ಜೊತೆಗೆ ಏನು ಮುನೀಂದ್ರ, ಲಿಂಗರಾಜು, ಜೊತೆಗೆ ವೀರಸಂದ್ರ ರಾಧಾನ ಇಲ್ಲಿ ಬಳಸ್ಕೊಂಡು ಇದೇ ವೀರಸಂದ್ರ ರಾಧಾನ ಈ ಜಮೀನಿನ ಮೂಲ ಮಾಲೀಕರು ಅವರ ಪತಿ ಕಣ್ಣನ್ ಅಂತಕ್ಕಂಥವ್ರು, ಅವರು ಸತ್ತೋಗಿದ್ದಾರೆ. ಅದಾದ ಬಳಿಕ ಅವರ ಹೆಸರಲ್ಲಿ ಪೌತಿ ಖಾತೆಗಳೆಲ್ಲ ಆಗಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಏನು ಒಂದು ಜಮೀನನ್ನು ಮಾರಾಟ ಮಾಡೋದಕ್ಕೆ, ವಿಲೇವಾರಿ ಮಾಡೋದಕ್ಕೆ ಬೇಕಾದಂಥ ಎಲ್ಲ ದಾಖಲೆಗಳನ್ನು ಪಹಣಿಯಿಂದ ಹಿಡಿದು ECಯಿಂದ ಹಿಡಿದು ಜೊತೆಗೆ ಮದರ್ ಡಿಡಿ ಇರ್ಬೋದು, ಇವೆಲ್ಲವನ್ನು ನಕಲಿ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಬೇಕಾದಂಥ ತಹಶೀಲ್ದಾರ್ ಕಚೇರಿಯಲ್ಲಿರ್ತಕ್ಕಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕ್ಕೊಂಡು ಈ ಒಂದು ಮೊದಲಿಗೆ ಈ ನಕಲಿ ದಾಖಲೆಗಳನ್ನು ಸಿದ್ಧಪಡಿಸ್ತಾರೆ. ಶ್ರುತಿ, ಓಕೆ ಮಂಜು, ಬಟ್ ಯಾಕೆ ಅಂದ್ರೆ ಮಾಲೀಕರು ಇಲ್ಲ ಅನ್ನೋದು ಗೊತ್ತಾಗಿ ಅದನ್ನ ಹೆಂಗಾದ್ರೂ ಮಾಡಿ ಲಪಟಾಯಿಸಲೇಬೇಕು ಅಂತ ತಾವೇ ಒಂದು ಕೋಡ್ ವರ್ಡ್ ಹೇಳಿದ್ರಲ್ಲ NG ಮ್ಯಾನ್, ಆ ತರ ಪ್ಲಾನ್ ಮಾಡಿ ಒಂದು ರಾಧಾ ಗ್ಯಾಂಗ್ ಅನ್ನ ಸೃಷ್ಟಿ ಮಾಡಿರೋದಾ? ಈಗ ಈತನ ವಿರುದ್ಧ ಕ್ರಮ ಏನು ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಅಲ್ವಾ?
ಇಲ್ಲಿ ಶ್ರುತಿ ನಾವು ಗಮನಿಸಬಹುದು, ಎಲ್ಲೂ ಸಹ ಏನು ಇಲ್ಲಿ ಸೃಷ್ಟಿಕರ್ತ ಮಾತ್ರ ಯಾವುದೇ ಆರೋಪಗಳು ಆತನ ವಿರುದ್ಧ ದೂರುಗಳು ದಾಖಲಾಗಿಲ್ಲ. ಮೊದಲಿಗೆ ಏನು ವೀರಸಂದ್ರ ರಾಧಾನ ಬಳಸ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ NG ಮ್ಯಾನ್ ಏನಿದ್ದಾನೆ, ಬಳಿಕ ಅವರ ನಡುವೆ ಏನೋ ಯಾವುದೋ ಕಾರಣಕ್ಕಾಗಿ ಅಥವಾ ಹಣಕಾಸಿನ ವಿಚಾರಕ್ಕೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. 2023ರಲ್ಲಿ ಆ ಗ್ಯಾಂಗಿಂದ ಅಂದರೆ ವೀರಸಂದ್ರ ರಾಧಾ ಜೊತೆಗೆ ಮುನೀಂದ್ರ, ಮಧುಸೂದನ್, ನಾಗರಾಜ್ ರೆಡ್ಡಿ ಏನಿದ್ದಾರೆ, ಈ ಗ್ಯಾಂಗನ್ನ ಹೊರಗಡೆ ಬಂದು ಅವರ ವಿರುದ್ಧವೇ ಇದೇ ಆವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ 2023ರಲ್ಲಿ ಒಂದು FIR ಅನ್ನ ದಾಖಲು ಮಾಡ್ತಾರೆ. ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿ ಒಂದು FIR ಅನ್ನ ಮಾಡ್ತಾರೆ. ಆಗ ಅಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಕೇಸನ್ನು ದಾಖಲು ಮಾಡಿಕೊಂಡು ವೀರಸಂದ್ರ ರಾಧಾ ಜೊತೆಗೆ ಮಧುಸೂದನ್, ಲಿಂಗರಾಜು ಇವರೆಲ್ಲರನ್ನ ಬಂಧನ ಮಾಡಿ ಜೇಸಿಗೆ ಕಳಿಸ್ಕೊಟ್ಟಿರ್ತಾರೆ. 14 ದಿನಗಳ ಬಳಿಕ ಜಾಮೀನಿನ ಮೇಲೆ ಇವರು ಹೊರಗಡೆ ಬರ್ತಾರೆ. ಅಷ್ಟರಲ್ಲಾಗಲೇ ಇದೇ NG ಮ್ಯಾನು ಮತ್ತೊಬ್ಬ ರಾಧಾವನ್ನು ಸೃಷ್ಟಿ ಮಾಡಿರ್ತಾರೆ. ಅದು ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ರಾಧಾ. ಇವರು ಅವರ ಪತಿ ಏನು ಅಲ್ಲಿರ್ತಕ್ಕಂಥ ರಾಜಾಜಿನಗರ ಬಳಿ ಇರ್ತಕ್ಕಂಥ ಸತ್ತಾರ್ ಆಸ್ಪತ್ರೆಯಲ್ಲಿ ತನ್ನ ಪತಿ ಸತ್ತೋಗಿದ್ದಾರೆ. ಬಳಿಕ ನಾನು ಇಲ್ಲಿ ಬೆಂಗಳೂರನ್ನು ತೊರೆದು ತಮಿಳುನಾಡಿನಲ್ಲಿ ವಾಸವಾಗಿದ್ದೇನೆ ಅಂತಕ್ಕಂಥ ಒಂದು ದಾಖಲೆಗಳನ್ನು ಸೃಷ್ಟಿ ಮಾಡಿ ತನ್ನ ಮಕ್ಕಳಾದಂಥ ಅಶ್ವಿನ್ ಸಂಚೇತು, ಲಾವಣ್ಯ, ಮೀನಾಕ್ಷಿ ಹೀಗೆ ಇವರ ಹೆಸರಿಗೆ ಖಾತೆಗಳನ್ನು ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಹೆಸರಿಗೆ ಏನು ಗಿಫ್ಟ್ ಡೀಡ್ ಅನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇದು ಈ ಪ್ರೋಸೆಸ್ ಆಗ್ತಕ್ಕಂಥದ್ದು ರಾಜಾಜಿನಗರ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗುತ್ತೆ. ಇಲ್ಲಿ ನಾವು ಗಮನಿಸ್ಬೋದು, ಹೊಸಕೋಟೆ ಬಳಿ ಇರ್ತಕ್ಕಂಥ ಜಾಗ ಎಲ್ಲೆಲ್ಲೋ ರಿಜಿಸ್ಟರ್ ಆಗ್ತಾ ಇದೆ ಅಂತಂದಾದ್ರೆ ಅದು ಹೇಗೆ ಕಾರಣ ಅಂತಕ್ಕಂಥ ಇಲ್ಲಿ ಬೆಂಗಳೂರಿನ ಆವಲಹಳ್ಳಿ ಮಹದೇವಪುರ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಮಂಜುನಾಥ್, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತೀನಿ. ಈಗ ನಮ್ಮ ಪ್ರತಿನಿಧಿ ಮಂಜುನಾಥ್ ಎಕ್ಸ್ಪ್ಲೇನ್ ಮಾಡ್ತಿರೋ ಪ್ರಕಾರ NG ಮ್ಯಾನ್ ಒಂದು ಗ್ಯಾಂಗ್ ಅಲ್ಲ, ಇನ್ನೊಂದು ರಾಧಾ ಗ್ಯಾಂಗ್ ಅನ್ನ ಕೂಡ ಈತ ಸೃಷ್ಟಿ ಮಾಡಿದ್ದ ಅನ್ನುವಂತಹ ಅಸಲಿ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಆದ್ರೆ ಈಗ ನಮ್ಮ ಮುಂದೆ ಇರುವಂತಹ ಪ್ರಶ್ನೆ ಏನ್ ಗೊತ್ತಾ, ಈ 13 ಎಕರೆಯ ನಿಜವಾದ ಮಾಲೀಕರು ಯಾರು ಅಂತ ಆ ಕುರಿತ ಡೀಟೇಲ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಒಟ್ನಲ್ಲಿ 13 ಎಕರೆಯನ್ನ ಲಪಟಾಯಿಸಬೇಕು ಅಂತ ಬೇರೆ ಬೇರೆ ನಕಲಿ ಗ್ಯಾಂಗ್ಗಳು ಸೃಷ್ಟಿಯಾಗಿತ್ತು ಅನ್ನುವಂತಹ ವಿಚಾರಗಳನ್ನು ಗಮನಿಸಿದ್ರಿ. ಆದ್ರೆ 13 ಎಕರೆಯ ನಿಜವಾದ ಮಾಲೀಕರು ಯಾರು, ಇದು ಈಗ ಪ್ರಶ್ನೆ. ನಕಲಿ ವ್ಯಕ್ತಿಯನ್ನ ಅಸಲಿ ಮಾಲೀಕ ಅಂತ ಬಿಂಬಿಸ್ಬಿಟ್ಟಿದ್ದ ಕಿಲಾಡಿ